ಆಶೀರ್ವಾದ ಮಾಡುವಂತಹ ಸೋಗಿನಲ್ಲಿ ಇಬ್ಬರು ನಾಗಸಾಧುಗಳ ವೇಷಧಾರಿಗಳು ವ್ಯಕ್ತಿಯ ಚಿನ್ನದುಂಗುರ ಕಳವು ಮಾಡಿ ಪರಾರಿಯಾಗಿರುವಂತಹ ಘಟನೆ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಕುರಿತು ವಂಚನೆಗೊಳಗಾಗಿರುವ ಅರುಣ್ ಶ್ರೀಪಾದ ಅವರು ನೀಡಿದಂತಹ ದೂರಿನನ್ವಯ ಇಬ್ಬರು ಅಪರಿಚಿತರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಜೂನ್ 12ರಂದು ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಘಟನೆ ನಡೆದಿರುವುದಾಗಿ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿರುವ ಸ್ನೇಹಿತೆಯ ಕಚೇರಿಗೆ ಅರುಣ್ ಬಂದಿದ್ದು, ಈ ವೇಳೆ ನಾಗಸಾಧುಗಳ ವೇಷದಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಬಂದಿದ್ದು ಅವರನ್ನ ಮಾತನಾಡಿಸಿ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ನಂತರ ಕಾಶಿ, ಅಯೋಧ್ಯೆ, ಉತ್ತರ ಭಾರತದ ಧಾರ್ಮಿಕ ಕ್ಷೇತ್ರಗಳು, ನದಿಗಳ ಕುರಿತು ಮಾಹಿತಿ ನೀಡಿದ್ದಾರೆ. ನೀವು ಈ ಕ್ಷೇತ್ರಗಳ ಸ್ನಾನ ಮಾಡಿದ್ದೀರಾ ಎಂದು ಕೇಳಿದ್ದಾರೆ. ನಂತರ ಅರುಣ್ ಬಳಿ ವ್ಯವಹಾರದ ಕುರಿತು ಕೇಳಿದ್ದಾರೆ. ನಾವುಗಳು ಆಶೀರ್ವಾದ ಮಾಡಿದ್ರೆ ಒಳ್ಳೆಯದಾಗ್ತದೆ ಎಂದು ನಂಬಿಸಿದ್ದಾರೆ. ಅದಕ್ಕೆ ಅರುಣ್ ನಮಗೆ ನಮ್ಮ ದೇವರಿದ್ದಾನೆ ಎಂದು ಹೇಳಿದ್ರು. ಆರೋಪಿಗಳು ಪೇಪರ್ನಲ್ಲಿ ವಿಭೂತಿ ಹಾಕಿ ನನ್ನ ಮೇಲೆ ತ್ರಿಶೂಲ ಇಟ್ಟು ಆಶೀರ್ವಾದ ಮಾಡುವ ನೆಪದಲ್ಲಿ ಎಡಗೈನಲ್ಲಿ 11 ಗ್ರಾಂ ಚಿನ್ನದ ಉಂಗುರ ತೆಗೆದುಕೊಂಡ್ರು. ಆಮೇಲೆ ಏನಾಯ್ತೆಂದು ನನಗೆ ಗೊತ್ತಾಗಿಲ್ಲ. ಮನೆಗೆ ಬಂದಾಗ ಉಂಗುರ ಕಾಣೆಯಾಗಿರುವುದು ತಿಳಿದು ಬಂದಿದೆ ಎಂದು ದೂರನ್ನ ನೀಡಿದ್ದಾರೆ.